ನಿಮ್ಮೆಲ್ಲರಿಗೊಂದು ಗುಡ್ ನ್ಯೂಸ್. ಅದೇನಂತಂದ್ರೆ ನಿನ್ನೆ ನನ್ನ ಸ್ಕೋರ್ ಕಾರ್ಡ್ ಬರುತ್ತೆ. ಮಾರ್ಕ್ಸ್ ಎಷ್ಟು ಗೊತ್ತಾ? 0. ಏನಪ್ಪ ಇವನು ಬ್ಯಾಡ್ ನ್ಯೂಸ್ ನ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದ ಅಂತ ಯೋಚನೆ ಮಾಡ್ತಿದ್ರ? ನಾನ್ ಮಾತಾಡ್ತಿದ್ದೆ ಕ್ಯಾಲ್ಸಿಯಂ ಸಿಟಿ ಸ್ಕೋರ್ ಬಗ್ಗೆ. ಕ್ಯಾಲ್ಸಿಯಂ ಸಿಟಿ ಸ್ಕೋರ್ ಅಂತಂದ್ರೆ ನಮ್ಮ ಹಾರ್ಟ್ ಸರೌಂಡಿಂಗ್ಸ್ ಅಲ್ಲಿ ಬ್ಲಡ್ ವೆಸಲ್ಸ್ ಇರ್ತವೆ, ಅಂದ್ರೆ ರಕ್ತನಾಳಗಳಿರ್ತವೆ. ಇದ್ರಾಗ ಪರ್ಟಿಕ್ಯುಲರ್ ಆಗಿ ಆಟ್ರೀಸ್ ಅಂತ ಹೇಳಿ, ಇವು ಆಕ್ಸಿನೇಟೆಡ್ ಬ್ಲಡ್ ಅಂದ್ರೆ ಆಮ್ಲಜನಕ ಇರುವಂತ ರಕ್ತನ ಹಾರ್ಟ್ ಗೆ ಸಪ್ಲೈ ಮಾಡ್ತಿರ್ತವೆ. ಯಾವಾಗ ಈ ಆಟ್ರೀಸ್ ಒಳಗಡೆ ಕ್ಯಾಲ್ಸಿಯಂ ಹೋಗಿ ಡೆಪಾಸಿಟ್ ಆಗುತ್ತೋ ಅದನ್ನ ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಈ ತರ ಡೆಪಾಸಿಟ್ ಆಗೋದ್ರಿಂದ ಹಾರ್ಟ್ ಗೆ ಪ್ರಾಪರ್ ಆಗಿ ಆಮ್ಲಜನಕ ಇರುವಂತ ರಕ್ತ ಪಾಸ್ ಆಗಲ್ಲ. ಹಾಗೆ ನಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು. ಈ ತರ ಇಶ್ಯೂಸ್ ಬರ್ತವೆ. ಬರೀ ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬೇಕಂತೇನಿಲ್ಲ, ಬೇರೆ ಅಂಗಗಳಿಗೂ ಇದು ಪ್ರಾಬ್ಲಮ್ ಬರ್ಬೋದು. ಈ ಸ್ಕ್ಯಾನಿಗೆ ಏನ್ ಬಹಳ ಖರ್ಚಾಗಲ್ಲ, 1500 ರಿಂದ 3000 ಮಟ್ಟ ಖರ್ಚಾಗ್ಬೋದು. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಲಾರ್ದೆ ಫಸ್ಟ್ ಹೋಗಿ ಈ ಸ್ಕ್ಯಾನ್ ನ ಮಾಡಿ. ಯಾವಾಗ ಈ ಸಿಟಿ ಸ್ಕೋರ್ 0 ಬರುತ್ತೋ ಆಗ ಮುಂದೆ ಬರಂತ 10 ವರ್ಷದ ಮಟ್ಟ ನಿಮಗೆ ಯಾವುದೇ ಕಾರಣಕ್ಕೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರಲ್ಲ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಚಿಕ್ಕ ವಯಸ್ಸಲ್ಲೇನೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ. ಅದು ಕೆಲವೊಂದು ಸಿಂಪ್ಟಮ್ಸ್ ಕೂಡ ತೋರಿಸಲ್ಲ. ಕೆಲವೊಮ್ಮೆ ಇದು ಅಥೆರೋಸ್ಕ್ಲಿರೋಸಿಸ್ ಇಂದನೂ ಕೂಡ ಆಗ್ಬೋದು. ಸೊ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡ್ಲಾರ್ದೆ ಮನೇಲಿ ಅಪ್ಪ ಆಗಿರ್ಲಿ, ಅಮ್ಮ ಆಗಿರ್ಲಿ, ಕೆಲವೊಮ್ಮೆ ನೀವೇ ಆಗಿರ್ಲಿ, ಮತ್ತೆ ವಯಸ್ಸಾದವರಾಗಿರ್ಲಿ, ಇವರಿಗೆ ಈ ಸ್ಕ್ಯಾನ್ ಮಾಡಿಸೋದ್ರಿಂದ ಮುಂದಾಗಂತ ಹಾರ್ಟ್ ಪ್ರಾಬ್ಲಮ್ಸ್ ನೀವು ಕಂಟ್ರೋಲ್ ತರಬಹುದು. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.